ಕಾರ್ಕಲ ಧರಿಯಳು ಕಾರ್ಕಲ ಓ ರಕ್ಷಿ ಮುಂದ ಸೃಷ್ಟಿ ಸೌಂದರ್ಯ ಒಳ್ಳೆ ಕಾಣಲು ಚಂದ ಭೀಮಾ ಹೊಳಿ ಹೈದು ಹೋಗ್ಯದ ಹಿಂದ ಭೀಮಾ ಹೊಳಿ ಹೈದು ಹೋಗ್ಯದ ಹಿಂದ ಗುರುವ ಮಧುಗೊಂಡನ ಕವನ ಕೇಳಿ ಜನ ಆಗರಿಯಾನಂದ ತುಳುವ ಮಾಡುವೆನ ತುಳುವಿನ ತಂಗ ವರವ ನೀಡ ಗುರುವೆ ನಗಬೇಕ ಬಂದ ಯಾರು ಇಲ್ಲ ಗುರುವೆ ನಿನ್ನ ಬಂದ ಯಾರು ಇಲ್ಲ ಗುರುವೆ ನಿನ್ನ ಬಂದ ನರದ ಸಭಾದಾಗ ಬೆದ ಹೋಗಬೇಕಲ್ಲ ಭಯವಿಲ್ಲಪ್ಪನಿಂದ ಪ್ರಥಮದಲ್ಲಿ ಬಂದು ಹೌದು ಜಗದಾದಿ ಜಗದ ಗುರು ಜಗದ ಒಡೆಯ ಜಗದ ನಾಯಕ ಯಾರಿಪ್ಪ ನಮ್ಮ ನಿಮ್ಮ ಎಲ್ಲರ ಪಾಲಕ ಈ ಲೋಕದ ಮಾಲಕ ಕರುಣಾನಿಧಿ ದಯಾಸಾಗರ ಧರ್ಮದಾತ ಹೌದು ಧರ್ಮ ರಕ್ಷಣೆಗಾಗಿ ಧರಿಗಿಳಿದು ಬಂದಿರುವಂತ ಯಾರಿಪ್ಪ ಹಾಗೂ ಮಕಣಾಪುರದ ನೆಲಮನೆಯಲ್ಲಿ ನೆಲೆಸಿರುವಂಥ ಯಾವ ನಮ್ಮ ಯಾರಿಪ್ಪ ಮುಕ್ಕಣ್ಣ ಶಿವರಾಯನ ಪಾದ ಪದ್ಮಗಳಲ್ಲಿ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಹೌದು ಹೌದು ಹಾಗೂ ಆತನ ಪರಮ ಶಿಷ್ಯ ಪಾವಾಡ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷ ಇವ್ರು ಯಾರಿಪ್ಪ ಮೂಲ ಸ್ನಾನ ಮೊಮ್ಮೆಟ್ಟು ಗುಡದಲ್ಲಿ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಹೌದು ಅಂತರ್ಡೇರ ಕಂಬಳಿ ಹೊಡಿಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡಿರ್ತಕ್ಕಂಥ ಯಾವ ನಮ್ಮ ಯಾರಿಪ್ಪ ಅವರು ಮತ್ತೆ ಅಮೋಘ ಸಿದ್ಧನ ದಿವ್ಯ ಚರಣಕ್ಕೆ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಹೌದು ಹಾಗೂ ಅಮೋಘ ಸಿದ್ಧನ ಮಾಯಾದ ಮಗನಾಗಿ ಜನಿಸಿ ಒಂದು ಅವ್ರ ಯಾರಿ ಸಾಹೇಬ್ರ ಗಂಗಿನಾಡಿನಲ್ಲಿ ಅರಸಾಗಿ ಮೆರೆದಿರುವಂತ ಹೌದಾ ಹಾ ಹಾ ಗಂಗಿನಾಡಿನಲ್ಲಿ ಅರಸಾಗಿ ಮೆರೆದಿರುವಂತ ಅರಸ ಮಾಧುಲಿಂಗನ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ಹಣಿಮಣಿಯುತ್ತ ಹೌದು ಹೊಳಿಸಿನಿ ನಡುವ ದೇಶಿಕೆಯನ್ನು ಗಳಿಸಿ ಆಹಾ ದೇಸಾಯಿ ಅನ್ನತಕ್ಕಂಥ ಪದವಿ ಪಡೆದಿರುವಂತ ಯಾವ ನಮ್ಮ ದೇಸಾಯಿ ಮೊಳಗಾಲ ಸಿದ್ಧನ ಪಾದ ಪದ್ಮಗಳಲ್ಲಿ ಕೂಡ ನತಮಸ್ತಕನಾಗಿ ಹಣಿಮಣಿಯುತ್ತ ಹೌದು ಹಾವ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಹೌದು ಬೆಳ್ಳೂರು ಗ್ರಾಮದ ಕಾಮಧೇನು ಕಲ್ಪವೃಕ್ಷನಾಗಿರುವಂತ ಯಾರಿಪ್ಪ ಹಾಗೂ ಭಕ್ತರು ಚಿಂತಿಸುವ ಫಲವನ್ನ ನೀಡುವಂತ ಹೌದಾ ವರ ಚಿಂತಾಮಣಿಯಾಗಿರುವಂತ ಬೀರದೇವರ ಚರಣ ಕಮಲಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಹಾಗೂ ಆ ಬೀರದೇವರ ಒಂದು ಜಾತ್ರಾ ನಿಮಿತ್ತಿಗಾಗಿ ಏನ್ ಮಾಡ್ಯಾರಿಪ್ಪ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡಿರುವಂತ ಯಾವ ನಮ್ಮ ಯಾರ್ಯಾರಿಪ್ಪ ಶಿವ ಪಾರ್ವತಿ ಸ್ವರೂಪಿಯಾಗಿರತಕ್ಕಂತ ತಂದೆ ತಾಯಿ ಬಳಗಕ್ಕೂ ಹೌದು ಹಾಗೂ ಅಣ್ಣ ಬಸವಣ್ಣನ ಸ್ವರೂಪಿಯಾಗಿರ್ತಕ್ಕಂಥ ಅಣ್ಣ ತಮ್ಮಂದಿರ ಬಳಗಕ್ಕೂ ಹೌದು ಅಕ್ಕ ಮಾದೇವಿಯ ಸ್ವರೂಪಿಯಾಗಿರ್ತಕ್ಕಂಥ ಅಕ್ಕ ತಂಗಿಯರ ಬಳಗಕ್ಕೂ ನಿಮ್ಮ ಅಂತರಾಳದಲ್ಲಿ ಅಡಗಿರುವಂತ ಪರಮಾತ್ಮನಿಗೂ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಹೌದಾ ಹಾಗೂ ನಮ್ಮ ಸರಜೋಡಿ ಹಾಡಕ್ಕೆ ಬಂದಿರುವಂತ ವಿದ್ವಾಂಸ ಕಲಾವಿದರು ಯಾರಿಪ್ಪ ನಮ್ಮ ಹಳ್ಳೂರು ಗ್ರಾಮದ ವೀರಭದ್ರೇಶ್ವರ ಡೊಳ್ಳಿನ ಗಾಯನ ಕಲಾ ಸಂಘದ ಒಡೆಯರಿಗೂ ನಮ್ಮ ಸಂಘದ ಪರವಾಗಿ ಶರಣಾರ್ಥಿಯನ್ನ ಹೇಳುತ್ತಾ ಸಂತ ಕಬೀರದಾಸರು ಒಂದು ಮಾತನ್ನ ಹಿಂಗೆ ಹೇಳ್ತಾರೋ ಹೆಂಗ್ ಹೇಳ್ತಾರೆ ಸಾಹೇಬ್ರ ಮಾತ ಜಬಲಕ್ ತೇಲ್ ಹೈ ತಬಲಕ್ ಜಲಿಗಿ ಬತ್ತಿ ಹೌದು ಜಲ್ ಗಯ ತೇಲ್ ಭುಜ್ ಗಯಿ ಬತ್ತಿ ಬತ್ತಿ ಮಂದಿರ್ ಹುವ ಅಂದಾರ ಅಂತ ಹೇಳ್ತಾನ ಹಿಂಗಂದ್ರೆ ಏನ್ರಿಪ್ಪ ಮಾತ ಎಲ್ಲಿವರೆಗೆ ಪಣತ್ಯಾಗ ಎಣ್ಣದ ಅಲ್ಲಿವರೆಗೆ ದೀಪ ಉರಿತದ ಹೌದು ಪಣತ್ಯಾನ ಎಣ್ಣೆ ಮುಗಿತು ಅಂದ್ರ ಆ ದೀಪ ಶಾಂತ ಆಗ್ತದ ಹೌದು ಆ ಗುಡಿಯಾಗ ಕತ್ತಲು ಬೀಳ್ತದ ಅಂತ ಹೇಳ್ತಾನ ಹೌದಲ್ರಿಪ್ಪ ಅದೇ ರೀತಿ ನಮ್ಮ ನಿಮ್ಮ ಎಲ್ಲಾರದು ಪಂಚಮಭೂತದ ಶರೀರ ಅನ್ನತಕ್ಕಂತ ಒಂದು ಗುಡಿ ಅದ ಇದನ್ನೊಂದು ಗುಡಿ ಹೌದು ಇದರೊಳಗೆ ಒಂದು ಆತ್ಮದ ಜ್ಯೋತಿ ಅದ
ಈ ಜ್ಯೋತಿ ಎಲ್ಲಿವರೆಗೆ ಉರಿತದ ಅಂತ ಕೇಳಿದ್ರ ಎಲ್ಲಿವರೆಗೆ ಉರಿತದ್ರಿ? ಇದಕ್ಕೆ ಎಲ್ಲಿವರೆಗೆ ಪೂರ್ವ ಜನ್ಮದ ಪುಣ್ಯದ ಬಲಾದ ಅನ್ನದ ಋಣಾದ. ಹೌದು, ಅಲ್ಲಿ ತನಕನ ಈ ಜ್ಯೋತಿ ಉರಿತದ. ಎಂದ ಪುಣ್ಯದ ಬಲ ಮುಗಿತದ, ಅನ್ನದ ಋಣ ಕಡಿತು ಅಂದ ಮಾತ್ರ ಈ ಜ್ಯೋತಿ ಶಾಂತ ಆಗ್ತದ ಅಂತ ಹೇಳ್ತಾನ. ಹೌದು, ತಗೊಂಡ್ ಹಾಡ್ತಾರ ಹೊರಗೆ. ಅದಕ್ಕ ಇರೋರದೊಳಗ ನಾನು ಯಾರು, ಎಲ್ಲಿಂದ ಬಂದಿದ, ಎಲ್ಲಿಗೆ ಹೋಗಾವಿದ್ದ, ಅಲ್ಲಿಗೆ ಹೋಗೋ ಸಲುವಾಗಿ ಜೀವನದಲ್ಲಿ ಏನು ಗಳಿಸಬೇಕಾಗ್ಯದ, ಅದನ್ನ ನಾವು ನೀವು ಇಂಥ ಒಂದು ಸತ್ಸಂಗದ ಸೇವೆಯನ್ನ ಕೇಳಿ ತಿಳ್ಕೋಬೇಕು ಅಂತ ಹೌದಲ್ರಿಪ್ಪ. ಇವತ್ತ ನಡೀತಿರುವಂತ ಒಂದು ಬೀರದೇವರ ಜಾತ್ರೆ. ಇದು ಜಾತ್ರೆ ಕಮಿಟಿ ಹಿರಿಯರು ಬಹಳ ಬಂದೋಬಸ್ತ, ಹೌದು, ಎಲ್ಲ ಚಂದ ನಿಯೋಜನೆ ಮಾಡಿದ್ರು. ಹಿಂದ ಪ್ರಸಾದದ ವ್ಯವಸ್ಥೆ ಮಾಡ್ಯಾರ. ಈ ಕಡೆ ಮುಂದೆ ಎಲ್ಲಾ ಜನರಿಗೆ ಕುಂಡ್ರಲಕ್ಕೆ ಆಸರ ಮಾಡ್ಯಾರ, ಹೌದು, ನೆರಳು ಮಾಡ್ಯಾರ. ಅದಕ್ಕ ಇವತ್ತಿನ ದಿವಸ ಇದು ನಡೀತಿರುವಂತ ಬೀರದೇವರ ಜಾತ್ರೆ ಇದು ಭೌತಿಕ ಜಾತ್ರೆ. ಈ ಜಾತ್ರೆಯಾಗ ಹಿಂಬಲೆ ಪ್ರಸಾದ ಮಾಡೋದು, ಇಲ್ಲಿ ಬಂದು ಡೊಳ್ಳಿನಾಡ ಕೇಳೋದು. ಹೌದು, ಸಂಜೆ 5 ಗಂಟೆಕ ಪ್ರಸಾದ ಉಳಿತು ಅಂದ್ರ ಥೋಡೆ ಕಟ್ಕೊಂಡು ನಮ್ಮ ಮನೆಗೆ ಹೋಗೋದು ಪ್ರಸಾದ. ಹೌದು, ಇಲ್ಲಿಂದ ಒಯ್ದಿರ್ತಕ್ಕಂಥ ಪ್ರಸಾದ ಏನಾಗ್ತದ, ಇದು ನಮ್ಮ ಬಾಯಿಗೆ ಎಷ್ಟು ದಿವಸ ಬರ್ತದ ಅಂತ ಕೇಳಿದ್ರ ಎಷ್ಟು ದಿನ ಬರ್ತದ್ರಿಪ್ಪ? ಒಂದಲ್ಲದೆ 2 ದಿವಸ. ಹೌದು, ಒಂದಲ್ಲದೆ 2 ದಿವಸಿನ ಈ ಪ್ರಸಾದ ಬಾಯಿಗೆ ಬರ್ಲಾರ್ದಂಗ ಆಗ್ತದ, ಹಳಿಚಿ ಹೋಗ್ತದ. ಹೌದಿಲ್ಲ? ಹೌದು. ಈಗ ಉಗಾದಿ ಹಬ್ಬ ನಮ್ಮ ಉತ್ತರ ಕರ್ನಾಟಕ ಮಹಾರಾಷ್ಟ್ರದ ಬಹಳ ಜನ ಶ್ರೀಶೈಲ ಯಾತ್ರಕ್ ಹೋಗ್ತಾರ. ಹೊಂಟಾರಲ್ರಿಪ್ಪ? ಹೋಗ್ಯಾರ, ಹೋಗವ್ರು ಅದಾರ. ಆ ಜಾತ್ರೆಗೆ ಹೋಗ್ಬೇಕಾದ್ರ ಮನ್ಯಾಗ ಬುತ್ತಿ ಅಂತದ್ ಕಟ್ತಾರ. ಏನೇನ್ ಕಟ್ತಾರಿಪ್ಪ? ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ದಪಾಟಿ, ಹುಳಾನೋತ್ಸ, ಹಿಂಡಿ, ಶೇಂಗಾದ ಹೋಳ್ಗಿ, ಇದನ್ನೆಲ್ಲ ಕಟ್ಟಿರ್ತಾರ. ಹೌದು, ಇದನ್ನೆಲ್ಲ ಕಟ್ಕೊಂಡು ಒಯ್ದ ಮ್ಯಾಗ ಈ ಬುತ್ತಿ ನಮಗ 2 ಅಲ್ಲದೆ 3 ದಿವಸನೇ ಬರ್ತದ. ನಮ್ಮ ಬಾಯಿಗೆ ಮುಂದೆ ಬರಂಗಿಲ್ಲದು. ಹೌದು, ಇದು ನಡೆದಿರುವಂತದ್ದು ಇದು ಭೌತಿಕ ಜಾತ್ರೆ. ಈ ಜಾತ್ರೆ ಇನ್ನು ನಾವು ನೀವು ಎಲ್ಲಾರು ಕೊನೆಯದಾಗಿ 1 ದಿವಸ ಹೋಗೋರು ಇದ್ದೇವಲ್ಲ, ಅದು ಯಾವ ಜಾತ್ರೆ? ಅದು ಯಾರಿಗೆ ಬಿಟ್ಟಿದಲ್ಲ, ಅದು ಆದಿ ಭೌತಿಕ ಜಾತ್ರೆ. ಆ ಜಾತ್ರೆ ಯಾವ ಬುತ್ತಿ ಬೇಕ್ರಿಪ್ಪ? ಆ ಜಾತ್ರೆಗೆ ಮಾತ್ರ ಇವು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಹುಳಾನೋತ್ಸ, ಹಿಂಡಿ, ಶೇಂಗಾದ ಹೋಳಿಗೆ ಏನ್ ನಡೆಯಂಗಿಲ್ಲ. ಉಪ್ಪಿನಕಾಯಿ ಹೊಟ್ಟೆ ನಡೆಯಲ್ಲ. ಆ ಜಾತ್ರೆಗೆ ನಾವು ಇರೋರದೊಳಗ ದಾನ ಧರ್ಮ ಮಾಡಿ ಏನು ಪುಣ್ಯ ಪಡ್ಕೋತೀರಿ ನೋಡು, ಆ ಪುಣ್ಯ ಮಾತ್ರ ನಿಮಗ ಭವಸಾಗರ ದಾಟಿಸೋದಕ್ಕ ಅನುಕೂಲ ಆಗ್ತದ ಅಂತ ಹೇಳ್ತಾರ. ಹೌದು, ಶರಣರು. ಶಬಾಷ್. ಹೌದಿಲ್ಲ? ಹೌದು. ಸಾಗರಗಳ 3 ಬರ್ತಾವ. ಯಾವ್ಯಾವ್ರಿಪ್ಪ? ಈಗ ಬಾವಿಯಾಗಿ ಇಸುದಾಗಲಿ, ಕೆರೆಯಾಗಿ ಇಸುದಾಗಲಿ, ಹೊಂಡ ಇರ್ತಾವಲ್ಲ ಹೊಂಡನಾಗಿ ಇಸುದಾಗಲಿ, ಹೊಳ್ಯಾಗ ಇದು ಜಲಸಾಗರ. ಇದು ಜಲಸಾಗರ. ಇಲ್ಲೇನು ದೈವ ಎಲ್ಲ ಕೂಡಿರಲ್ಲ. ಇದ್ರಾಗ ಹಳ್ಳೂರವರು ನಾವು ಸುಳ್ಳರೆ ಖರೆಯರ್ ಹೇಳಿ ಪಾಸ್ ಆಗಿ ಹೋಗ್ಬಹುದು. ಇದು ಜನಸಾಗರ. ಇದೆಲ್ಲ ನೀವು ಜನಸಾಗರ. ಹೌದು. ಆದ್ರೂ ನಾವು ನೀವು ಕೊನೆಯದಾಗಿ ಏನು ಹೋಗವ್ರು ಇದ್ದೇವಲ್ಲ, ಅದು ಭವಸಾಗರ. ಆ ಸಾಗರ ದಾಟಬೇಕಾದ್ರ ಈ ಜೀವನದ ಪುಣ್ಯ ಅನ್ನತಕ್ಕಂಥ ಒಂದು ಬುದ್ಧಿ ನಮ್ಮ ಜೊತೆಗೂಡಿ ಇತ್ತಂದ್ರ ಭವಸಾಗರ ದಾಟೋದಕ್ಕೆ ಅನುಕೂಲ ಆಗ್ತದಂತ ಹೇಳ್ತಾನ. ಹೌದು. ಅದಕ್ಕೆ ಇರೋರದೊಳಗ ದಾನ ಧರ್ಮ ಮಾಡಿ ಪುಣ್ಯ ಪಡ್ಕೋಬೇಕು. ಹೌದು. ಬರುವಾಗೇನು ತಂದಿಲ್ಲ, ಹೋಗಾಗೇನು ಒಯ್ಯುವುದಿಲ್ಲ, ಇಲ್ಲ. ಹೆಂಗ ಬಂದದ ಹಂಗ ಹೋಗ್ತದ. ಹೌದು. ಆದ್ರೆ ಇದ್ರ ಆಶೆ ಬಾಳದ. ಇವ ತನ್ನಾಟಿಕೆ ಪ್ರಪಂಚ ಮಾಡಂಗಿಲ್ಲ. ಹೌದು. ಇವ ತನ್ನ ಮಕ್ಕಳು ಚಿಂತೆ ಮಾಡ್ತಾನ. ಮಕ್ಕಳು ಪ್ರಾಯಕ್ಕೆ ಬಂದ ಮ್ಯಾಗ ಮೊಮ್ಮಕ್ಕಳು ಚಿಂತೆ ಮಾಡ್ತಾನೆ. ಹೌದು. ನೀ ನೋಡ್ಕೋ, ಯಾಕಡೆ ಬಂದಿದಿ, ಎಲ್ಲಿಗೆ ಹೋಗಾಮಿದ್ದಿ, ನೀ ಏನ ಮಕ್ಕಳ ಹಣಿಬಾರ ಬರ್ದಿದ್ಯೋ ಏನ ಮೊಮ್ಮಕ್ಕಳ ಹಣಿಬಾರ ಬರ್ದಿದಿ, ಹೌದಿಲ್ಲ? ಅವ್ರ ದೈವದಾಗ ಏನದ ಅದು ಆಗ್ತದ. ನೀ ಚಿಂತೆ ಮಾಡಿದ್ರಿ ಏನೂ ಆಗಂಗಿಲ್ಲ. ಹೌದು. ನೀ ಒಣ ಚಿಂತೆ ಮಾಡಿ ಇದ್ದಾಟ ಮೈಯನ್ ತಾಕತ್ ಕಳ್ಕೊಂಡು ಮತ್ತ BP ಶುಗರ್ ಹೆಚ್ಚು 2 ವರ್ಷ ಹೆಚ್ಚಿಗೆ ಹೋಗುದೇ ಜಲ್ದಿ ಹೋತಿ ಅಂತ ಹೇಳ್ತಾನ. ಹೌದಿಲ್ಲ? ಅದಕ್ಕೆ ಇರೋರದೊಳಗ ನಾವು ನೀವೆಲ್ಲರೂ ಇಂಥ ಒಂದು ಸತ್ಸಂಗದ ಸೇವೆಯನ್ನ ಕೇಳಿ ಈ ಜೀವನ ಮನುಷ್ಯ ಜನ್ಮನ ಸಫಲತೆ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿ. ಹೌದು. ಈಗ ನಮ್ಮ ಕಮಿಟಿ ಹಿರಿಯರು ಭಾಳ ಒಳ್ಳೆ ಸೂಚನೆ ಕೊಟ್ಟು ಹೇಳಿದ್ರು. ಅವರು ಏನಂತ ಹೇಳಿದ್ರಿಪ್ಪ? ಇವತ್ತು ನಡೀತಿರುವಂತ ಇಲ್ಲಿ ವಿಷಯ ಯಾವುದು? ಕಂಬಳಿ ಮತ್ತು ಕ್ಯಾಮಿ. ಇದು ವಿಷಯ. ಹೌದು.
ಅದಕ್ಕ ಸತ್ಯಣ್ಣ ಮಾಸ್ತರ್ ಅವ್ರು ಯಾವಾಗ ಹಿಡ್ಕೋತಾರ ಹಿಡ್ಕೋಲಿ, ಹಾ ಹಾ ಬೆಟ್ಟಿದ ಪಾಲ ಸಾಹೇಬ್ರಿಗೆ ಹೋಗ್ಲಿ ಅಂತ ಹೇಳ್ಯಾರ ಅವ್ರು ಶಬಾಷ್ ಕಮಿಟಿ ಅವ್ರು. ಹೌದು ಅವ್ರ ದಗದ ಏನದ ಯಾವಾಗ ಹೊತ್ತದ ಅದು ನೋಡ್ತಿರ್ತಾರ. ಹಾ ಒಲಿ ಹೌದಿಲ್ಲ, ಯಾವಾಗ ಕಾಸ್ಕೊಳ್ಳೋನು ಒಲಿ ಅಲ್ಲದು ಮಾತಿನ ಸಂಘರ್ಷ ಇದು. ಹಾ ಹಾ ಹೌದಿಲ್ಲ, ಒಲಿ ಹೊತ್ತಿಸಿ ಅಲ್ಲಿ ಹಿಂದ್ ನಡ್ದದಲ್ಲ ಅಡಿಗೆ. ಇಲ್ಲ ಇಂಥ ಬಿಸಿಲಾಗ ಕಾಸ್ಕೊಂಡ್ ಏನ್ ಮಾಡ್ತಾರ ಬಿಡ್ರಿ. ನೀ ಮಾಡಿದ ಹೆಂಗಾತದ ಗೊತ್ತದ? ಹೆಂಗ್ರಿ ಸಾಹೇಬ್ರ? ಇಲ್ಲಿ ಬೀಳೂರ್ದಿಂದ ಒಂದು ಬಸ್ಸಿಗೆ ಹೊಂಟಿತ್ತ ಜತ್ತಿಗೆ ನಮ್ಮಂತವ. ಹಾ ನಿನ್ನಂತ ಹಾ ಹಾ ಬಸ್ಸಿಗೆ ಏರ್ಯಾನ, ಬಸ್ಸಿಗೆ ಇರೋದ್ರೊಳಗ ಅವನ ಹೆಂಡತಿ ಫೋನ್ ಬಂದದ. ಅಲ್ಲ ಇವನು ಏನು ಶ್ರೇಷ್ಠತ, ಸೀಟ್ ಹಿಡ್ಕೊಂಡು ಕೂತಾನ, ಹೆಂಡತಿ ಫೋನ್ ಬಂದದ. ಏನ್ ಹೇಳ್ದ? ಬಂದ ಮ್ಯಾಗ ಆಕಿಗೆ ಹೇಳ್ತಾನ, ಹಾ ನಾ ಬರೋದ್ರೊಳಗ ಎಲ್ಲಾರು ತೋಳು ಕತ್ತರಿಸಿ ಇಡು, ನಾ ಬಂದ ಮ್ಯಾಗ ಕುತ್ತಿಗೆ ಕತ್ತರಿಸ್ತೇನೆ ಅಂದ. ಅಲ್ಲ ಇವನು ಪ್ಯಾಸೆಂಜರ್ ಮಾತೇನು ಅರ್ಥ ಆಗಲಿಲ್ಲ, ಗಾಬರಿ ಅದ. ಒಳಗೆ ಬಸ್ನಾಗ ಮಂದಿ ಬಸ್ಸಿನಾಗ ಕಂಡಕ್ಟರ್ ಅಂದ್ರೆ ತರ್ಬ್ 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 ಮರ ಹಿಂಗಲ್ಲ ಒಳಗ ತೋಳು ಕತ್ತರಿಸಿ ಒಗದಿಗದ ನಮ್ದು ಬ್ಯಾಡ ಅಂದ್ರ ಅವ್ರು. ಎಲ್ಲಾ ಬಸ್ ಖಾಲಿ ಆಯ್ತು. ಆದ್ಮ್ಯಾಗ ಕಂಡಕ್ಟರ್ ಕೇಳ್ತಾನೆ, ತಮ್ಮ ನೀ ಯಾರು ಹಿಂಗಂದಿ? ಎಲ್ಲಾ ಪ್ಯಾಸೆಂಜರ್ ತೆಳಗಿಳುದು. ಅವ ಅಂದ, ನಾ ಯಾವನು ಅಲ್ರಿ, ನಾ ಒಬ್ಬ ಟೇಲರ್ ಇದ್ದ ಅಂದ. ಟೇಲರ್ ಅರ್ಬಿ ಕತ್ತರಿಸು ಕೆಲಸದ ನಂದು. ನಾನು ಹೆಂಡತಿ ಹೇಳಿದ, ನಾ ಬರುತ್ತಾನ ತೋಳು ಕತ್ತರಿಸಿರು, ನಾ ಬರ್ನ ಕುತ್ತಿಗೆ ಕತ್ತರಿಸ್ ತಂದಿದ ಮತ್ತ ಬಸ್ಸಿಗೆ ಹತ್ತಿದ ತಾಯಳಾಗ. ಅದಿಲ್ಲ ಮಾತಿನ ಪೇಚ್ ಹಿಂಗ ಆಗ್ಬಾರದು. ಹೆಂಗ ಆತದನ್ರಿ? ಹಾ ಅದಕ್ಕ ಮೊಳಕಲೆ ಕತ್ತರಿಸವ. ಹಾ ಈಗ ಕ್ಯಾಮಿ ಮತ್ತು ಕಂಬಳಿ ಅನ್ನತಕ್ಕಂತ ವಿಷಯದ ಹೌದು. ಇದ್ರೊಳಗ ನಮ್ಮ ಸತ್ಯಣ್ಣ ಮಾಸ್ತರ್ ಅವ್ರು ಹೇಳಿದ್ರು, ಸಾಹೇಬ್ರು ಕ್ಯಾಮಿ ಎಲ್ಲಿದೆಂದು ಹುಟ್ಟಿತು. ಹೌದು, ಅದನ್ನೆಲ್ಲ ಹೇಳ್ತಾರ ಅವರು. ಅದು ಮೊದಲು ಯಾರು ಕ್ಯಾಮಿ ಧಾರಣ ಮಾಡಿದ್ರು ಇದನ್ನೆಲ್ಲ ಹೇಳ್ತಾರ ಅಂತ ಹೇಳಿ ತಮ್ಮದೆಟ್ಟು ಹಗರ ವಿಷಯ ಹಿಡ್ಕೊಂಡ ಕಂಬಳಿ ಹಿಡ್ಕೊಂಡು ಯಾರು ಇರ್ಲಿಕ್ಕ ಜೀವನದಾಗ ಸ್ವಾರ್ಥಿ ಜಗತ್ತದ. ಹೌದು ಹೌದಿಲ್ಲ? ಹೌದು. ಮೊದಲು ಹಗರು ಇದ್ದುದು ತಾವು ಹಿಡ್ಕೊಂಡು ವಜ್ಜಿ ಇದ್ದುದು ಬಿಟ್ಟು ಬಿಡುದು ನೋಡು. ಹೋಗಲ್ಲೆಕ್ಕ ನೆಳ್ಳಲ್ಲೆಕ್ಕ ತರೋರು, ಎತ್ತಲಿಕ್ಕೆ ಬಿಡಲ್ಲೆಕ್ಕ. ಹೌದಿಲ್ಲ? ಅದಕ್ಕಿರ್ಲಿ, ಮೊದಲೇ ಏನಾಗಿತ್ತು ಅಂದ್ರ ಶಿವ ಪಾರ್ವತಿಗೆ ಇಬ್ಬರು ಮಂದಿ ಮಕ್ಕಳು. ಹೌದು. ಯಾರ್ಯಾರು? ಗಣಪತಿ ಮತ್ತು ಷಣ್ಮುಖ. ಅವ್ರಿಬ್ರು ಪ್ರಾಯಕ್ಕೆ ಬಂದು ಕೂಡ್ಲೇನೆ ಹೌದು ಆ ಸಮಯದೊಳಗ ಏನ್ರಿದ ಹೌದು ಅಲ್ಲತ್ತೀರಿ. ಹಾ ಗಣಪತಿ ತಯಾರ ಪಾರ್ವತಿನೇ ಮಾಡ್ಯಾರ. ಏನಾರೇ ಮಾಡ್ಲಿ ಮಾಡ್ಲಿ ಕಲ್ಲರು ತೆಗಿಲಿ ಕರೆ, ಮಣ್ಣಾರಿ ತೆಗಿಲಿ ಕಣ್ಣಾರಿ ತೆಗಿಲಿ ಮಾಡ್ಯಾಳ ಅಕ್ಕಿ ಮಾಡ್ಯಾಲ. ಇಲ್ಲ ಪಾರ್ವತಿ ಮಾಡೋದು ಗೊಂಬಿನೇ ಅದು. ಅಂದ್ರೆ ನೀವು ಎಲ್ಲರದೊಂದು ಹಿಂಗೆ ಮಾಡ್ಕೋತ ಕೂತ್ರಿ, ನಮ್ಮ ಮುಂದಿನ ಎಲ್ಲ ತಲೆಂದ ಹಾರ್ತಾವ. ಏನ್ ಹಾರಂಗಿಲ್ಲ ಬಿಡು. ಅದೇ ಹಾರ್ತದ ನಮ್ ತಲೆಗಿಂದ. ಇಲ್ಲ ಮತ್ತೆ ಎಲ್ಲರೂ ಕೇಳ್ಕೊತ ಕೂತ್ರಿ ಹೆಂಗ? ನೀವ್ರದೇ ಕೇಳೋಣ, ನಮ್ಮದ ನೀವು ಕೇಳೋರ. ಅವರು ಬೇಕು. ಹಾಡುಗಾರರು ಹೆಂಗಿರಬೇಕು ಅಂದ್ರ ಹೆಂಗ್ರಿ? ಅಗಶ್ಯಾನ್ ಬೋರ್ಗಲ್ ಇದ್ದಂಗಿರಬೇಕು. ಅಗಶ್ಯಾನ್ ಬೋರ್ಗಲ್ಲ ಹಾಡವರು ಅಗಶ್ಯಾನ್ ಬೋರ್ಗಲ್ ಇದ್ದಂಗಿರಬೇಕು. ಅದೇ ಹೆಂಗ್ರಿ ಸಾಹೇಬ್ರ? ಅವ ಹನುಮಪ್ಪನ ಪೂಜಾರಿ ಹೋಗ್ತಿರ್ತಾನ ಹನುಮಂತ ದೇವ್ರ ಪೂಜಾ ಮಾಡ್ಲಕ್ಕ. ಹರ್ಯಾಗ ಹೋಗ್ತಾನ ಹನುಮಂತ ದೇವ್ರ ಪೂಜಾ ಮಾಡಿ ಬರ್ತಿರುವಾಗ ಒಂದ್ ಮುಖ ನೀರು ಚೆಲ್ಲಿ ಅದಕ್ಕೊಂದು ಇವತ್ತಿ ಪಟ್ಟು ಹೊಡೆದು ಒಂದ್ ಎರಡು ಹೂವಿಟ್ಟು ಬರ್ತಾನವ. ಹೌದಲ್ರಿ? ಈ ಭಾವಿಕ ಭಕ್ತಾದಿಗಳು ಹನುಮಂತ ದೇವ್ರ ಗುಡಿಗೆ ದರ್ಶನಕ್ಕೆ ಹೋಗ್ತಿರುವಾಗ, ಹೋಗಿ ದರ್ಶನ ಮಾಡಿ ಬರ್ತಿರುವಾಗ ಆ ಬೋರ್ಗಲ್ಲಿಗೂ ಒಳಗೊಬ್ಬೊಬ್ರು ಕೈ ಮುಟ್ಟಿ ನಮಸ್ಕಾರ ಮಾಡ್ತಾರ ಬರ್ತಾರ. ಹೌದಿಲ್ಲ? ಒಳಗೊಬ್ಬೊಬ್ರು ಮೆಟ್ಟಗಾಲಿ ಇಟ್ಟಿ ಹೋಗ್ತಾರ. ಅದ್ರ ಮೇಗೆ ಅದು ಕಾಲು ಬಿದ್ದವ್ರಿಗೂ ಏನ್ ಅಂದಿಲ್ಲ, ಮೆಟ್ಟಗಾಲಿ ಇಟ್ಟವನಿಗೂ ಏನ್ ಅಂದಿಲ್ಲ. ಬೋರ್ಗಲ್ಲ ಹೌದಿಲ್ಲ? ಹಾಡು ಮ್ಯಾಳ ಅಂದ್ರ ನಾವು ಹಾಂಗಿದ್ದಂಗ ನೀ ಏನ್ ಬೇಕಾದನು ನಮ್ಗೇನು ಸಿಟ್ಟದ್ ಬರಂಗಿಲ್ಲದ. ಹಾ ನಿನಗೆ ಏನ್ ಕೇಳುದ ನೋಡು. ನನಕಿಂತ ಹೆಚ್ಚಿಗೆ ಪುರಾಣ ಓದ್ಯಾನ, ಅವನಿಗೆ ಯೂಟ್ಯೂಬ್ದಾಗ ಕೇಳಿ ಇಲ್ಲ 4000 ಬುಕ್ಕ ಓದಿದ ಹೇಳ್ಯಾನ. ಆಚಿ ಕಡೆ ಕೇಳು, ನಾ ಅಂಗಟ ಬಾದೂರಿದ, ನಾ ಸಾಲಿನ ಕಲ್ತಿಲ್ಲ, ಸುಮ್ಮನೆ ಓದಿ ಹೇಳಿದ್ ಹೇಳಗತ್ತಿದ. ಆಚಿ ಕಡೆ ಈಚಿ ಕಡೆ ಹತ್ತಲ್ಲಿ ಬೆನ್ನ ನಿನಗೆ ಏನ್ ಹತ್ತದ? 4000 ಬುಕ್ಕ ಓದ್ಯಾನ ನೋಡವ. ಅದಕ್ಕಿರ್ಲಿ, ನೀವು ಬಾಳ ಇದು ಮಾಡ್ಕೋಬೇಡ್ರಿ. ಬೇಜಾರ್ ಒಂಜಾರ ಬೆಲ್ಲ ತೊಂಬರ್ಕ, ಒಂಜಾರ ಬೆಲ್ಲ ಈ ಕಾರ್ಡ್ ನಿನಗಿಲ್ಲ ಏರ್ರಿ ಈ ಮ್ಯಾಳ ನಮಗೆ ಇಟ್ಟು ಕಾಡ್ತದ, ಅಕ್ಕಗಳಿಗೆ ಎಟ್ಟು ಕಾಡಿದೆ ಚಂದ ಇಲ್ಲ ಅವ್ರ ಮನ್ಯಾಗ ಪರಿಸ್ಥಿತಿ ಭಾಳ ಹೈರಾಣದ. ಅವ್ರ ಹೇಳಿ ಇವ್ರ ಕೈಯಾಗ ತಾಳ್ಯಾರ. ಹೌದು.
ಇರ್ಲಿ. ಒಂದ್ ಚಾಲ್ ಹಾಡಿ ಮಾತು ಹೇಳು ಹಾ. ನಿಮಗೂ ಬೇಜಾರಾಗ್ಬೇಡ. ಆಯ್ತು ಆಯ್ತು ಹೇಳೋಣ ನಾ ಈಗ ಬಿಸಿಲಾಗ್ತದ ತರಿ ಕಡೆ. ಹಾ ಆಗೇನಾಗಿತ್ತು ಅಂದ್ರ ಹಾ ಅವ್ರಿಬ್ರು ಪ್ರಾಯಕ್ಕೆ ಬಂದಿರು. ಗಣಪತಿ ಷಣ್ಮುಖ ಗಣಮುಖ ಅವ್ರು ಲಗ್ನ ಮಾಡ್ಬೇಕಂತ ವಿಚಾರ ಮಾಡಿದ್ರು. ಹಾ ಹಾ ಆಗ ಪಾರ್ವತಿ ಪರಮಾತ್ಮ ಅವ್ರು ಹೇಳ್ತಾರ, ಈ ಮರ್ತ್ಯ ಮಂಡಲಕ್ಕೆ ಸುತ್ತ ಹಾಕಿ ಮೊದಲು ಯಾರು ಬರ್ತೀರಿ ಹೌದು ಅವ್ರದ್ದು ಮೊದಲು ಲಗ್ನ ಅಂತ ಹೇಳಿದ್ರ ಅವ್ರು. ಹಾ 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 ಗಣಪತಿ ವಾಹನ ಇಲಿ, ಹೌದಾ ಷಣ್ಮುಖ ವಾಹನ ನವಿಲ. ನವಿಲ ಷಣ್ಮುಖ ಅನಿಸ್ತು ನಾ ಇವನಕ ಮೊದಲು ಬರ್ತೀನಿ. ಭಾರತ ಹಾರಿ ಬರ್ತಾ ಹಿಂಗ ಇದು ನವಲಿನ ಮ್ಯಾಗ ಕೂತ ಬ್ರಹ್ಮಾಂಡ ಸುತ್ತ ಹಾಕೋದಕ್ ಹೋದ. ನವಿಲ್ ಹೋಯ್ತು ಹಾರ್ಕೋತು. ಗಣಪತಿ ವಿಚಾರ ಮಾಡದ, ನಂದರೆ ವಾಹನ ಇಲಿ ಅದ ಇದು ಎಂದು ಬ್ರಹ್ಮಾಂಡಕ್ಕೆ ಸುತ್ತ ಹಾಕಬೇಕು. ಹೌದು ತಾಯಿನೇ ಕಾಶಿ ತಂದಿನೇ ರಾಮೇಶ್ವರ ಅಂತೇಳಿ ವೇದ ಶಾಸ್ತ್ರಗಳು ಹೊಗಳ್ತಾವ. ಶ್ರುತಿ ಸಾರ್ತದ. ಈ ತಂದೆ ತಾಯಿನೇ ಬಿಟ್ರೆ ಜಗತ್ತೇ ಇಲ್ಲ ಅಂತೇಳಿ ತಂದೆ ತಾಯಿನೇ ಬ್ರಹ್ಮಾಂಡ ಅಂತೇಳಿ ಇಲಿ ಮ್ಯಾಗ ಕೂತು ಸುತ್ತ ಹಾಕಿಬಿಟ್ಟ. ಅಲ್ಲೇ ಸುತ್ತ ಹಾಕಿ ನಮಸ್ಕಾರ ಮಾಡಿದ. ಹೌದು ಮಾಡಿದಾಗ ಆಗ ಪರಮಾತ್ಮ ಕೇಳ್ತಾನೆ, ಎಲ್ಲೋ ನಿಂದರೆ ವಾನ ಇಲಿ ಅದ, ಅವ ಷಣ್ಮುಖರ ಬ್ರಹ್ಮಾಂಡ ಸುತ್ತ ಹಾಕ್ಲಕ್ ಹೋಗ್ಯಾನ. ಹೌದು ಮತ್ತ ನೀರಿ ನಮ್ಮನ್ನು ಸುತ್ತ ಹಾಕಿ ಕೈ ಮುಗಿದಿ ಹೆಂಗ ಅಂದ. ಅಯಳ ಗಣಪತಿ ಅಂತಾನೆಪ್ಪ, ವೇದ ಪುರಾಣದಲ್ಲಿ ಬರೆದಿದ ಮಾತು ಸತ್ಯ ಏನ ಅಲ್ಲ. ಹೌದು ಏನು ತಾಯಿನೇ ಕಾಶಿ ತಂದಿನೇ ರಾಮೇಶ್ವರ, ಏನು ಈ ಬ್ರಹ್ಮಾಂಡನೇ ತಂದೆ ತಾಯಿಯಲ್ಲಿ ಅಡಗ್ಯಾದ ಅಂತೇಳಿ ಎಲ್ಲಾ ವೇದ ಪುರಾಣಗಳು ಹೇಳ್ತಾವ. ಈ ಮಾತು ಸತ್ಯವಾಗಿರ್ಬೇಕಾದ್ರ ನೀ ನನಗ ಆಶೀರ್ವಾದ ಮಾಡ್ಬೇಕಂದ. ಹೌದಾ ಪಟ್ಟದ ಗಣಪತಿಗೆ ಆಶೀರ್ವಾದ ಮಾಡಿ ಬಿಟ್ಟ. ಗಣಪತಿ ಎಷ್ಟು ಬಾಲ್ಯ ವಯಸ್ಸದಲ್ಲಿ ಎಷ್ಟು ತಿಳ್ಕೊಂಡಿರ್ತೀರ. ಮುಂದೆ ಇವ ಹೋಗಿದ್ ನೋಡ್ರಿ, ಇವ ಬರೂರ್ದೊಳಗ ಗಣಪತಿದು ಲಗ್ನ ಆಯ್ತು. ರಿದ್ದಿ ಸಿದ್ಧಿ ಅಂತೇಳಿ 2 ಹೆಣ್ಣು ತೆಗೆದು ಲಗ್ನ ಆಯ್ತು. ಲಗ್ನ ಆದ್ಮ್ಯಾಗ ಗಣಪತಿ 2 ಮಕ್ಕಳು ಹುಟ್ಟಿವ್, ಶುಭ ಮತ್ತು ಲಾಭ ಅಂತ ಹೇಳಿ. ಹೌದು ಆಗ ಇವ ಬಂದು ನೋಡ್ರಿ ಸುತ್ತ ಹಾಕಿ. ಬರೋ ತನಕ ಪಾರ್ವತಿ ಏನ್ ಮಾಡಿದ್ರು ಅಂದ್ರೆ ಗಣಪತಿ ಮಕ್ಕಳು ತೊಡಿ ಮ್ಯಾಗ ತಗೊಂಡು ಕೂತಿದ್ಳು. ಹೌದಾ ಷಣ್ಮುಖ ಬಂದು ಕೇಳ್ತಾನ, ಇದು ಯಾರ್ದು ಕೂಸ ಅಂದಾಗ ಪಾರ್ವತಿ ಹೇಳ್ತಾಳ, ಇದು ನಿಮ್ಮ ತಮ್ಮ ಗಣಪತಿದು ಮೊಮ್ಮಗ ನಂದು. ನನ್ನ ಮೊಮ್ಮಗ ಅಂದಳಕ್ಕೆ. ಅವ ಅಂದ, ನಾ ಬ್ರಹ್ಮಾಂಡ ಸುತ್ತ ಹಾಕಿ ಬರ್ಲಿಕ್ಕೆ ನವಿಲಿ ಮ್ಯಾಗ ಕೂತು ಇಷ್ಟು ದಿನ ಹೋಗ್ಯಾದ, ಈ ಒಂದು ವಾಣಿ ಇಲಿ ಅದ, ಇವ ಎಕಡ್ದು ಬಂದ, ನೀ ಕೊಟ್ಟಿತನ ಮಾಡಿದಿ ಅಂದ. ಹೌದಾ ನನ್ನನ್ನು ಕಳಿಸಿ ಗಣಪತಿ ಲಗ್ನ ಮಾಡಿದಿ ಅಂತ ಹೇಳಿ ತಾಯಿ ಮ್ಯಾಗ ಸಿಟ್ಟಾದ. ಸಿಟ್ಟಾಗಿ ಎಲ್ಲಿದೆ ಎಂದು ಬೆಟ್ಟ, ಕೈಲಾಸ ಗಮನನೇ ಬೆಟ್ಟ. ಹೌದು ಇದೇ ಶ್ರೀಶೈಲ ಅದ ನೋಡ್ರಿ. ಇದೇ ಜಾಗದೊಳಗ ಬಂದ ಮ್ಯಾಲತ್ತ ಪಾರ್ವತಿ ಇವನು ಶೋಧ ಮಾಡುತ್ತ ಅಲ್ಲಿಗೆ ಬಂದಳು. ತಾಯಿ ಎಲ್ಲಿ ಬರ್ತಾಳ ಅಲ್ಲಿಂದ ತಳ ಬಿಟ್ಟು ಮುಂದ್ಗಡೆ ಹೋಗ್ತಿದ್ದ. ಹಂಗ ಬಂದ ಮ್ಯಾಗ ತಾಯಿ ಭೇಟಿ ಆದಳು. ನಿನ್ನ ಮುಖ ನನಗೆ ತೋರಿಸ್ಬೇಡ, ನಾ ನಿನ್ನ ಮಗ ಅಲ್ಲ, ನೀ ನನ್ನ ತಾಯಿ ಅಲ್ಲ, ಸರ್ವತ್ತ ನನ್ನ ಮುಂದೆ ನಿಂದ್ರಬೇಡ, ಹೊಂಟು ಹೋಗಂದ. ಹೌದು ತಾಯಿಗೂ ಸಿಟ್ಟು ಬತ್ ನೋಡ್ರಿ. ಪ್ರೀತಿ ಮಾಡಿ ನೋಡಿದಳು. ನೋಡಿ ಅಂತಾಳ, ನೀ ನನ್ನ ಮಗ ಇದ್ದಿ, ನಂದ್ ಎಷ್ಟು ಪಾಲದ ನೋಡಿ ನಿನ್ನ ಶರೀರದೊಳಗೆ ಅಟ್ಟು ಕೊಟ್ಟು ಬಿಡು, ನಾ ಹೋಗ್ತೇನೆ. ಕೊಟ್ಟು ಬಿಡು, ಹೋಗಿ ಬಿಡ್ತಾ, ನನ್ನ ಪಾಲು ಕೊಡು, ನಾ ಹೋಗ್ತೇನಂದ್ಲು. ಅಯಳಾಗಿ ಏನ್ ಹೇಳ್ತಾನ, ನಿಂದ ಏನದು ಬೇಡ ಅನ್ನ, ಎಲ್ಲ ಮಲ ಮೂತ್ರ ಎಟ್ಟು ರಕ್ತ ಆದ್ನೋಳು, ಇದೆಲ್ಲ ನಂದದ. ನಾ ನಿನಗೆ ಎಟ್ಟು ಹಾಲು ಕುಡಿಸಿದ್ ನೋಡು ಬಾಲ್ಯದಲ್ಲಿ, ಅಟ್ಟು ಹಾಲು ಬಿ ಕೊಡು, ಇದನ್ನು ಎಲ್ಲ ಕೊಡು ಅಂದಳಕ್ಕೆ. ಆ ಎಳ್ಯಾಗ ಏನ್ ಮಾಡಿದ ಷಣ್ಮುಖ ಅಂದ್ರ, ಹಾಲು ಹೊಳ್ಳಿ ಕೊಡ್ತೇವೆ ಅಂತ ತಗೋ ಅಂತ ಹೇಳಿ ಕಾರ್ಕೊಂಡ. ಆ ಗುಡ್ಡನೇ ಈಗ ಇವತ್ತಿ ಗುಡ್ಡ ಅಂತ, ಬಸ್ಮಿನ ಗುಡ್ಡ ಅಂತಾರ ಅದಕ್ಕೆ, ಬಸ್ಮಿನ ಗುಡ್ಡ. ಅದೇ ಸಮಯದೊಳಗೆ ಎಲ್ಲಿ ಮೈಯಾಗಿಂದ ಇದು ರಕ್ತ ಮಾಂಸ ಎಲ್ಲ ಹರಿದು ಹೋಯ್ತು ನೋಡಿ ಕೆಂಪಂದು. ಅದನ್ನೇ ಆ ರಕ್ತದ ಪ್ರತಿರೂಪನೆ ಕ್ಯಾಮಿ ಗುಡ್ಡ ಇತ್ತು. ಹೌದು ಅಲ್ಲಿದಿಂದನೇ ಕ್ಯಾಮಿ ಈ ಲೋಕದಲ್ಲಿ ಬೆಳೆದ ಬತ್ತು. ಅದಕ್ಕಿರ್ಲಿ, ಈಗ ಒಂದ್ 4 ನುಡಿ ಚಾಲ ಹಾಡ ಹಾಡ್ರಿ. ಅದು ಬೇಡ, ಮಗಗೊಂಡ ಮದಗೊಂಡ ಮಾಯಾ
ಇದು ಮತ್ತೆ ಎಲ್ಲಿಂದ ತಂದಿರಿ ಅಂದಿರಿ? ಯಾನದು? ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು. ಯಾರ್ಯಾರು? ಮಾಯಾದ ಮಗು ಮಾಸಿದ್ದ, ತೇರ್ವಾಡ ಮಂಗರಾಯ, ಕರ್ಣಿ ಮಲ್ಕಾರ ಸಿದ್ಧ. ಹೌದು. ಹೌದಾ? ಹೌದು. ಆ 4 ಮಂದಿ ವರವಿನ ಮಕ್ಕಳು ಅವತಾರ ಅವಧೂ ಸಿದ್ಧ, ದೇವೇಂದ್ರ ಬಿಳ್ಯಾಣ ಸಿದ್ಧ, ಆಚಾರ್ಯಗೌಡ ಸೋಮಣ ಮುತ್ಯ, ಕಡಿಹುಟ್ಟ ಧರ್ಮ ಕಾನುಮುತ್ಯ. ಕಾನುಮುತ್ಯ ಒಬ್ಬಕ್ಕಿನಿ ತಂಗಿ ರಬಕ್ಯಾವ. ಹೌದು. ಇನ್ನು ಆ 4 ಧರ್ಮರಿಗೆ 21 ಮಂದಿ ಧರ್ಮರು. ಹೌದಲ್ರಿಪ್ಪ. ಅವಧೂ ಸಿದ್ಧಗೆ 5 ಮಂದಿ ಮಕ್ಕಳು. ಸಾಲದೊಡ್ಡಿ ಸಿದ್ಧ, ಅತನಿ ಮಳಗಾಲ ಸಿದ್ಧ, ಬಡಚಿ ನಾಗಪುಡಿಯ, ಮರಬುದು ಹೋಗ್ಯಪ್ಪ, ಕೆಂಚ ಸೋಮಾಯಿ ದೇವರ. ಹೌದಾ? ಇನ್ನು ಬುದ್ದುಳಿ ಬಿಳ್ಯಾಣಿ ಸಿದ್ಧನಿಗೆ 5 ಮಂದಿ ಮಕ್ಕಳು. ಅವ್ರು ಬಳ್ಳೋಗ್ ಸಿದ್ಧ, ಹೊನ್ನ ಮೊಳೆದೋಗ್ ಸಿದ್ಧ, ಉಗ್ರ ಪದಮೋಗಿ, ಪಂಚಪೂಜದ ಗೌಡ, ಅಚ್ಚಿಗಾಮಿ ಶೀಲಿ ಸಿದ್ಧ. ಸೋಮಣ ಮುತ್ಯನಿಗೆ 5 ಮಂದಿ ಮಕ್ಕಳು. ಹಿರಿ ಮಲ್ಲಪುಡಿಯ, ಚಿಕ್ಕ ಮಲ್ಲಪುಡಿಯ, ತಿಕ್ಕುಂಡಿ ಮುತ್ಯ ಪುಡಿಯ, ಹಳ್ಳದ ಸನ್ನೇಶಿ, ಬೆಳ್ಳುಂಡಿಗೆ ಮಲಕಾರ ಸಿದ್ಧ ಮತ್ತು ಹತ್ತೂರು ಹೋಗ್ಯಾಣ ಮುತ್ಯ. 15 ಮಂದಿ ಸೋಮಣ ಮುತ್ಯನ ಮಕ್ಕಳು. ಇನ್ನು ಕಡಿಹುಟ್ಟ ಧರ್ಮ ಕಾನ ಮುತ್ಯನಿಗೆ 6 ಮಂದಿ ಮಕ್ಕಳು. ಅವ್ರು ಯಾರ್ಯಾರು? ಕೌಲುಗುಡ್ಡದ ಕರಿಯೋಗಿ ಸಿದ್ಧ, ಗದ್ದನಕಿರಿ ಮಲ್ಕಾರ ಸಿದ್ಧ, ಕುಂಚನೂರು ಕೆಂಚ ಮದಣ್ಣ, ಉಮದಿ ಈರ ಮದಣ್ಣ, ಅರಕೇರಿ ಭರಮುಡಿಯ, ಉಮದಿ ಜ್ಯೋತಿಲಕ್ಕ ಪುಡಿಯ. ಹೌದಾ? ಈ ಕಣ್ಣು ಮುತ್ಯನ ಮಗನಾಗಿರತಕ್ಕಂಥವ ಉಮದಿ ಮಲ್ಕಾರ ಸಿದ್ಧ. ಹೌದಾ? ಅವಾಗ 5 ಹೆಸರ. ಕೊಂತಿ ಕುಮಾರ, ವೀರ ಮದಗೊಂಡ, ಮಲಕಾರ ಸಿದ್ಧ, ಏನವಂದಿಗೆ ಅಂಥೇಳಿ. ಹೌದಾ? ಅದಕ್ಕೆ ಈ ಹಾಡ 13 ದಿವಸದ ಕೂಸ ಮಲಕಾರ ಸಿದ್ಧ ತೊಟ್ಟಿಲ್ ಹಾರಿ ಆಸಂಗಿ ಮಡ್ಡಿಗೆ ಹೋಗ್ಯಾನ. ತಾಯಿ ತೊಟ್ಟಿಲ್ದೊಳಗೆ ಕೂಸಿನ ಮನಗಸಿ ಬೋರಿ ಹಳ್ಳಕ್ಕೆ ಹೋಗ್ಯಾಳ, ನೀರಿಗೆ ಹೋಗ್ಯಾಳ. ನೀರು ತಗೊಂಡು ಬರೋದ್ರೊಳಗೆ ತೊಟ್ಟಿಲ್ದೊಳಗೆ ಕೂಸನೇ ಇಲ್ಲ. ಹೌದು ಅನ್ನುವಂಥ ಚರಿತ್ರೆ ಇದು. ನೀ ಮುಂದೆ ಪ್ರತಿಪಾದನ ಮಾಡಿ ಹೇಳುವುದು. ಹೇಳ್ರಿ. ಮದಗೊಂಡ ಹೌದಾ? ಮಾಯಾಗಿ ತಾಯಿ ಕನ್ನವ ಮನದಾಗ ಮರಗೆ ಮದುವಂಡ ಮಾಯಾಗಿ ತಾಯಿ ಕನ್ನವ ಮನದಾಗ ಮರಗೆ ಧರ್ಮ ರಕ್ಷಣ ಮಾಡು ಸಲವಾಗಿ ಜನಸಿ ಬಂದು ಶಿವಯೋಗಿ. ಧರ್ಮ ರಕ್ಷಣೆ ಮಾಡು ಸಲವಾಗಿ ಜನಸಿ ಬಂದು ಶಿವಯೋಗಿ. ಯೋಗಿಯ ಮೋದಿ ವರವಿನ ಕಂದ ಉದಯಾದೋ ಧರಣಿಗೆ. ಯೋಗಿಯ ಮೋದಿ ವರವಿನ ಕಂದ ಉದಯಾದೋ ಧರಣಿಗೆ. ಮದಗೊಡವಾದ ಮಾಯಾಜೆ ತಾಯಿ ಕನ್ನವ ಮನದಾಗ ಮರಜೆ. ಮದಗೊಡವಾದ ಮಾಯಾಜೆ ತಾಯಿ ಕನ್ನವ ಮನದಾಗ ಮರಜೆ. ಧರ್ಮ ರಕ್ಷಣೆ ಮಾಡು ಸಲವಾಗಿ ಜನಸಿ ಬಂದು ಶಿವಯೋಗಿ. ಅವಾಜ್ ನೋಡೋಣ ಸ್ವಲ್ಪ ಇದಕ್ಕೆ. ಧರ್ಮ ರಕ್ಷಣೆ ಮಾಡು ಸಲವಾಗಿ ಜನಸಿ ಬಂದು ಶಿವಯೋಗಿ. ಹಲೋ ಯೋಗಿ ಅಮ್ಮೋಗಿ ವರವಿನ ಕಂದ ಉದಯಾದೋ ಧರಣಿಗೆ. ಯೋಗಿ ಅಮ್ಮೋಗಿ ವರವಿನ ಕಂದ ಉದಯಾದೋ ಧರಣಿಗೆ. ಮದುಗೊಂಡೋದ ಮಾಯಾಗಿ ತಾಯಿ ಕನ್ನವ ಮನದಾಗ ಮರಗೆ. ಮದುಗೊಂಡೋದ ಮಾಯಾಗಿ ತಾಯಿ ಕನ್ನವ ಮನದಾಗ ಮರಗೆ. ಧರ್ಮ ರಕ್ಷಣೆ ಮಾಡು ಸಲವಾಗಿ ಜನಸಿ ಬಂದು ಶಿವಯೋಗಿ. ಧರ್ಮ ರಕ್ಷಣೆ ಮಾಡು ಸಲವಾಗಿ ಜನಸಿ ಬಂದು ಶಿವಯೋಗಿ. ಯೋಗಿಯ
ಕನ್ನವ ಮನದಾಗ ಮರಗೆ ಮದ ಕೊಡುವಾಗ ಮಾಯಾಗೆ ತಾಯಿ ಕನ್ನವ ಮನದಾಗ ಮರಗೆ 13 ದಿನದ ಹಸುಗೂಸಿಗೆ ತೊಟ್ಟಿಲದೊಳಗ ಕನು ಬೈತೋಗೆ 13 ದಿನದ ಹಸುಗೂಸಿಗೆ ತೊಟ್ಟಿಲದೊಳಗ ಕನು ಬೈತೋಗೆ ಮಲ್ಕರಿಸಿದ್ದ ಮರ್ಯನಂತ ತಿಳಿದು ಹೋಗ್ಯಾಳ ಹಳ್ಳದ ನೀರಿಗೆ ಮಲ್ಕರಿಸಿದ್ದ ಮರ್ಯನಂತ ತಿಳಿದು ಹೋಗ್ಯಾಳ ಹಳ್ಳದ ನೀರಿಗೆ ಮದುಗೊಂಡಾದ ಮಾಯಾಗಿ ತಾಯಿ ಕಣವ ಮನದಾಗ ಮರಗೆ ಮದುಗೊಂಡು ಹೋದ ಮಾಯಾಗಿ ತಾಯಿ ಕಣವ ಮನದಾಗ ಮರಗೆ ಧರ್ಮ ರಕ್ಷಣೆ ಮಾಡು ಸಲವಾಗಿ ಜನಸಿ ಬಂದ ಶಿವಯೋಗಿ ಧರ್ಮ ರಕ್ಷಣೆ ಮಾಡು ಸಲವಾಗಿ ಜನಸಿ ಬಂದ ಶಿವಯೋಗಿ ಯೋಗಿಯ ಮೋಜಿ ವರವಿನ ಕಂದ ಉದಯಾನೋದರಣೆ ಯೋಗಿಯ ಮೋಜಿ ವರವಿನ ಕಂದ ಉದಯಾನೋದರಣೆ ಪದವಾದ ಮಾಯಾಗೆ ತಾಯಿ ಕನ್ನವ ಮನದಾಗ ಮರಗೆ ಪದವಾದ ಮಾಯಾಗೆ ತಾಯಿ ಕನ್ನವ ಮನದಾಗ ಮರಗೆ ಓಣನ ಗೆತ್ತರ ಒಂದವಾರಿಗೆ ಮಾತನಾಡಿಸಿ ದಾರಿ ದಾರಿಗೆ ಓಣನ ಗೆತ್ತರು ಒಂದವಾರಿಗೆ ಮಾತನಾಡಿಸಿ ದಾರಿ ದಾರಿಗೆ ನೀರ ತುಂಬಿ ನಿಂದಿರಲಿಲ್ಲ ತಾಯಿ ಮೊದಲು ಬಂದಳು ತನ್ನ ಮನೆಗೆ ನೀರ ತುಂಬಿ ನಿಂದಿರಲಿಲ್ಲ ತಾಯಿ ಮೊದಲು ಬಂದಳು ತನ್ನ ಮನೆಗೆ ಮದುಗೊಂಡು ಹೋದ ಮಾಯಾಗಿ ತಾಯಿ ಕನವ ಮನದಾಗ ಮರಗೆ ಮದುಗೊಂಡು ಹೋದ ಮಾಯಾಗಿ ತಾಯಿ ಕನವ ಮನದಾಗ ಮರಗೆ ಧರ್ಮ ರಕ್ಷಣೆ ಮಾಡು ತಲವಾಗಿ ಜನಸಿ ಬಂದ ಶಿವಯೋಗಿ ಧರ್ಮ ರಕ್ಷಣೆ ಮಾಡು ತಲವಾಗಿ ಜನಸಿ ಬಂದ ಶಿವಯೋಗಿ ಯೋಗಿಯ ಮೋಗಿ ವರವಿನ ಕಂದ ಉದಯಾನೋದರಣೆ ಯೋಗಿಯ ಮೋಗಿ ವರವಿನ ಕಂದ ಉದಯಾನೋದರಣೆ ಪದವಾದ ಮಾಯಾಗೆ ತಾಯಿ ಕನವ ಮನದಾಗ ಮರಗೆ ಪದವಾದ ಮಾಯಾಗೆ ತಾಯಿ ಕನವ ಮನದಾಗ ಮರಗೆ ಹಾಲ ಕುಡಿಸುವ ಹಂಬಲಗಾಗಿ ತೊಟ್ಟಿಲದೊಳಗ ನೋಡಲ ಬಾಗಿ ಹಾಲ ಕುಡಿಸುವ ಹಂಬಲಗಾಗಿ ತೊಟ್ಟಿಲದೊಳಗ ನೋಡಲ ಬಾಗಿ ಮಗನ ಮುಖ ಕಾಣಲಿಲ್ಲ ಕೈ ಕಾಲ ಹೋಗ್ಯವ ನಡಗೆ ಮಗನ ಮುಖ ಕಾಣಲಿಲ್ಲ ಕೈ ಕಾಲ ಹೋಗ್ಯವ ನಡಗೆ ಮದುಗೊಂಡಾದ ಮಾಯಾಗಿ ತಾಯಿ ಕನವ ಮನದಾಗ ಮರಗೆ ಮದುಗೊಂಡಾದ ಮಾಯಾಗಿ ತಾಯಿ ಕನವ ಮನದಾಗ ಮರಗೆ ಧರ್ಮ ರಕ್ಷಣ ಮಾಡು ತಲವಾಗಿ ಜನಸಿ ಬಂದ ಶಿವಯೋಗಿ ಧರ್ಮ ರಕ್ಷಣೆ ಮಾಡು ತಲವಾಗಿ ಜನಸಿ ಬಂದ ಶಿವಯೋಗಿ ಯೋಗಿಯ ಮಗಿವರವಿನ ಕಂದ ಉದಯಾನೋದರಣೆಗೆ ಯೋಗಿಯ ಮಗಿವರವಿನ ಕಂದ ಉದಯಾನೋದರಣೆಗೆ ಮತಗೊಡುವಾಗ ಮಾಯಾಗೆ ತಾಯಿ ಕನ್ನವ ಮನದಾಗ ಮರಗೆ ಮತಗೊಡುವಾಗ ಮಾಯಾಗೆ ತಾಯಿ ಕನ್ನವ ಮನದಾಗ ಮರಗೆ ಹುಡುಕ್ಯಾಳ ತಾಯಿ ಸಂದಿಗೊಂದಿಗೆ ಒದರಿ ಕೇಳ ಓಣ್ಯನ ಮಂದಿಗೆ ಹುಡುಕ್ಯಾಳ ತಾಯಿ ಸಂದಿಗೊಂದಿಗೆ
ಒದರಿ ಕೇಳ ಓಡ್ಯಾರ ಮಂದಿಗೆ ನನ್ನ ಮಗನ ನೋಡಿರೇನಂತ ಬಾಜು ಮಂದಿನ ಕೇಳಾಳ ಹೋಗಿ ನನ್ನ ಮಗನ ನೋಡಿರೇನಂತ ಬಾಜು ಮಂದಿನ ಕೇಳಾಳ ಹೋಗಿ ಮನೆಗೊಂಡು ಹೋದ ಮಾಯಾಗಿ ತಾಯಿ ಕನವ ಮನದಾಗ ಮರಗೆ ಮನೆಗೊಂಡು ಹೋದ ಮಾಯಾಗಿ ತಾಯಿ ಕನವ ಮನದಾಗ ಮರಗೆ ಧರ್ಮ ರಕ್ಷಣೆ ಮಾಡು ಕಲವಾಗಿ ಜನತಿ ಬಂದ ಶಿವಯೋಗಿ ಧರ್ಮ ರಕ್ಷಣೆ ಮಾಡು ಕಲವಾಗಿ ಜನತಿ ಬಂದ ಶಿವಯೋಗಿ ಯೋಗಿಯ ಮುಗಿ ವರವಿನ ಕಂದ ಉದಯಾದ ಧರಣಿ ಯೋಗಿಯ ಮುಗಿ ವರವಿನ ಕಂದ ಉದಯಾದ ಧರಣಿ ಮದವಡೋದ ಮಾಯಾಗೆ ತಾಯಿ ಕನವ ಮನದಾಗ ಮರಗೆ ಮದವಡೋದ ಮಾಯಾಗೆ ತಾಯಿ ಕನವ ಮನದಾಗ ಮರಗೆ ಬಿದ್ದು ಅಳ್ತಾಳ ತಾಯಿ ಧರಣಿಗೆ ಸಿಟ್ಟಿಗೇರಿ ಬೈದ ಶಿವನಿಗೆ ಬಿದ್ದು ಅಳ್ತಾಳ ತಾಯಿ ಧರಣಿಗೆ ಸಿಟ್ಟಿಗೇರಿ ಬೈದ ಶಿವನಿಗೆ ಎಂತ ಯಾರ ಬಂದು ನನಗ ಯಾರು ಎಲ್ಲೋ ನನ್ನ ಪಾಲಿಗೆ ಎಂತ ಯಾರ ಬಂದು ನನಗ ಯಾರು ಇಲ್ಲ ನನ್ನ ಪಾಲಿಗೆ ಮದುಗೊಂಡಾದ ಮಾಯಾಗಿ ತಾಯಿ ಕನವ ಮನದಾಗ ಮರಗೆ ಮದುಗೊಂಡಾದ ಮಾಯಾಗಿ ತಾಯಿ ಕನವ ಮನದಾಗ ಮರಗೆ ಧರ್ಮ ರಕ್ಷಣೆ ಮಾಡು ಸಲುವಾಗಿ ಜನತಿ ಬಂದ ಶಿವಯೋಗಿ ಧರ್ಮ ರಕ್ಷಣೆ ಮಾಡು ಸಲುವಾಗಿ ಜನತಿ ಬಂದ ಶಿವಯೋಗಿ ಯೋಗಿಯ ಮುಗಿ ವರವಿನ ಕಂದ ಉದಯಾದ ಧರಣಿ ಯೋಗಿಯ ಮುಗಿ ವರವಿನ ಕಂದ ಉದಯಾದ ಧರಣಿ ಮಧುಗುರುವಾದ ಮಾಯಾಗೆ ಮಧುಗುರುವಾದ ಮಾಯಾಗೆ ತಾಯಿ ಕನ್ನವ ಮರಗೆ ಬಂಗಾರ